ನಮಸ್ಕಾರ. BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಅದು ಏನಾಗ್ಯದ ಅಂದ್ರೆ ಹೊಟ್ಟೆ ಅನ್ಸಿಟ್ಟು ರಟ್ಟೆಯಾಗಿರ್ಲಾರ್ದಂಗೆ ಆಗ್ಯದ. ಯಾಕಂದ್ರೆ ಅಪೋಸಿಷನ್ MLA 5 ಗ್ಯಾರಂಟಿ ಇಂಥದ್ರಾಗ ನನ್ನ ಕ್ಷೇತ್ರದ ಜನರು ಭಾಳ ನಿರೀಕ್ಷೆ ಇಟ್ಕೊಂಡು ನನಗೆ ಆಶೀರ್ವಾದ ಮಾಡಿರಿ. ನಿಮ್ಗೆ ಸ್ವಲ್ಪ ಏನಾರ ಮುಟ್ಟಿಸ್ಬೇಕಲ್ಲ, ಆ ನಿಟ್ಟಿನಾಗ ಹೊಂಟಿದ್ದು ನಾನು. ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ನೀವು ಕೇಳಿದಂಥ ಬೇಡಿಕೆಗಳು ಪ್ರಾಮಾಣಿಕವಾಗಿ ಸ್ಪಂದಿಸಿ ಬರುವಂಥ ನಿಮ್ಮ ಬಂದಾಗ 100% ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನ ನಾ ಇಲ್ಲಿ ಹೇಳಿ, ಅದೇ ರೀತಿ ನಮ್ಮೆಲ್ಲ ಮಾತು ಆಂಬಿಗರ ಚೌಡಯ್ಯನ ಜಯಂತಿ ಇಲ್ಲಿ ಮಹಾನ್ ಶರಣರು, ಆ ಶರಣರ ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಅವರ ಆದರ್ಶಗಳನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ 2 ತಾಂಡಾ ಶಾಲೆಗಳನ್ನು ನೋಡಿದ್ರೆ ಎಲ್ಲ ಶಿಕ್ಷಕ ಬಂಧುಗಳು ಇಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಮಕ್ಕಳಿಗೆ ಶಿಕ್ಷಣ ಜೋಡಿ ಸಂಸ್ಕಾರನು ಕೊಡುವಂತ ಕೆಲಸ ಇಲ್ಲಿ ಮಾಡಾಕತ್ತಾರಂದ್ರೆ ತಪ್ಪಿಲ್ಲ. ಯಾಕಂದ್ರೆ ಎಲ್ಲ ಖಾಸಗಿ ಶಾಲೆಗೆ ಹೋಗುವಂತ ಕೆಲಸ ಇವತ್ತು ಬಸ್ಗಳು ಬರ್ತಾವ, ಇಲ್ಲೆಲ್ಲ ಬಸ್ಗಳು ಬಂದು ತಗೊಂಡು ಹೋಗ್ತಾವ. ನಾವು ಸರ್ಕಾರಿ ಶಾಲೆಯಲ್ಲಿ ಇರುವಂತ ಶಿಕ್ಷಕರು ಯಾರಂದ್ರೆ ಮೆರಿಟ್ನಾಗ ಪಾಸ್ ಆಗಿ CET ಬರೆದು ಇವರು ಶಿಕ್ಷಕರಾಗಿರ್ತಾರೆ. ಅಲ್ಲಿದ್ದಂತ ಶಿಕ್ಷಕರು ಎಂತಾರಂದ್ರೆ PUC ಫೇಲ್ ಆದವರು, ಡಿಗ್ರಿ ಮುಗಿಸಿದವರು, ಯಾರೋ 3,000 5,000 ಕೊಡೋಣ ಅಲ್ಲಿ ಹೋಗಿರ್ತಾರ. ಆದ್ರೆ ಜನರಿಗೆ ಅದು ಅರ್ಥ ಆಗೋಲ್ಲ. ನಮ್ಮ ಶಿಕ್ಷಣ ಇಲಾಖೆ ನಮ್ಗೆ ಗೊತ್ತಿಲ್ಲಿ ಯಾವುದೇ ಸರ್ಕಾರಿ ಇಲ್ಲಿ ಬಿಸಿ ಊಟ ಕೊಡ್ತದ, ಸಮವಸ್ತ್ರ ಕೊಡ್ತದ, ಬೂಟ್ ಕೊಡ್ತದ, ಸಾಕ್ಸ್ ಕೊಡ್ತದ, ಪುಸ್ತಕ ಬ್ಯಾಗ್ ಹಿಡಿದು ಮಧ್ಯಾಹ್ನ ಊಟ ಸಹಿತ ಕೊಡ್ತದ. ಯಾಕೆ ಕೊಡ್ತದ? ಮಕ್ಕಳು ವಂಚಿತರ ಆಗ್ಬಾರ್ದು. ಈ ತಾಂಡಾಗಳು ಹೆಂಗಂದ್ರೆ ದುಡಿಲಾಕ್ ಹೋಗ್ಬಿಡ್ತಾರ, ಅವಾಗ ಬಿಸಿ ಮಕ್ಕಳಿಗೆ ಊಟದ ತೊಂದರೆ ಆಗ್ಬಾರ್ದಂತ ಇವೆಲ್ಲ ಯೋಜನೆಗಳಂತಂದ. ಅದ್ರ ಜೊತೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ಇರ್ತದೆ. ನಾವು ಕಲಿಕಾ ಕಾರ್ಯಕ್ರಮ ಮಾಡ್ತೀವಿ, ಪ್ರತಿಭಾ ಕಾರಂಜಿ ಮಾಡ್ತೀವಿ. ಎದಕ್ಕೆ? ಮಕ್ಕಳಲ್ಲಿ ಇರುವಂತ ಏನು ಪ್ರತಿಭೆಯನ್ನು ಗುರುತಿಸುವಂತ. ಮತ್ ಇನ್ನೊಂದು ಹೇಳ್ತೀನಿ ನಿಮ್ಗ, ಯಾರು ಇಂಥ ಸಣ್ಣ ಕಲ್ತಾರ ಅವರೇ ಮಹಾನ್ ವ್ಯಕ್ತಿ ಆಗ್ಯಾರ. ಅಬ್ದುಲ್ ಕಲಾಂ ತಗೋರಿ, ಇಂಥಲ್ಲೇ ಕಲ್ತಾರ. ಸರ್ ಏನು ವಿಷಯ ತಗೋರಿ, ಅಂಬೇಡ್ಕರ್ ತಗೋರಿ, ಅವರೆಲ್ಲ ಕರೀಲಿಲ್ಲ, ಇಲ್ಲಿ ಕಲ್ತು ಕಷ್ಟಪಟ್ಟೆ ಆಗ್ಯಾರ. ಅದಕ್ಕೆ ತಮ್ಗೆಲ್ಲರಿಗೆ ನಾ ಹೇಳೋದಿಷ್ಟೇ, ನಮ್ಮ ಶಿಕ್ಷಣ ಗುಣಮಟ್ಟದ ಇರ್ತದ. ಎಲ್ಲಾ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಮಾಡಬೇಡ್ರಿ. ಅವರು ಕಲೀಲಾಕ ಎಲ್ಲ ಹಿರಿಯರಿಗೆ ಮನವಿ ಮಾಡ್ತೀನಿ, ನಿಮ್ಗೆ ಏನ್ ಸೌಕರ್ಯ ಬೇಕು ನೀವು ಸೋರ್ತಾವತ್ ಕೇಳಿರಿ, ಮಾಡೋನು ಶೌಚಾಲಯ ಕೇಳಿರಿ, ಮಾಡಿಕೊಡ್ತೀನಿ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀನಿ. ಈಗಾಗಲೇ ಒಂದು ರೂಮ್ನು ಆಗ್ಯದ. ಬರುವಂತ ಬಂದಾಗ ನಿಮ್ಮೆಲ್ಲಾ ಕೆಲಸಗಳನ್ನ ಮಾಡಿಕೊಡ್ತೀನಿ. ಮಕ್ಕಳಿಗೆ ಇಲ್ಲಿ ಏನ್ ಇರ್ತದಂದ್ರೆ ನಮ್ಮ ಹಳ್ಳಿಯಲ್ಲಿ ಕಾನ್ವೆಂಟ್ ಸ್ಕೂಲಿಗೆ ಏನ್ ದುರ್ದೈವಶ ಅಂತಂದ್ರ ಬರೇ ಪರ್ಸೆಂಟೇಜ್ ನೋಡ್ತಾರಲ್ಲಿ. 98 ಆಯ್ತ್ರಿ, ನಮ್ಮ ಮಗ 99. ನಾವೆಲ್ಲ ಶಾಲಿಕೆಲ್ಲ ಪಾಸ್ ಆದ್ರ ಫಸ್ಟ್ ಕ್ಲಾಸ್ ಪೀಡಿ ಹಂಚೇವ್. ಇವತ್ತ ಇದು ಟ್ರೆಂಡ್ ಹೋಗ್ಬಿಟ್ಟಂದ್ರೆ ಏನ ಪಾಸ್ ಬರೇ ಪಾಸ್ 8% ಅಂತ ಕೇಳ್ತಾರಿ. ಸ್ಕೋಪ್ ಮಾಡಿದ್ರೆ ಚಲೋ ಆಗ್ತದ. ಬರೇ ಓದ್ 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 ಅಂತ ಹೇಳಿ ಕೆಲವೊಂದು ಏನಾಗ್ಬಿಟ್ಟು ಅಂದ್ರೆ ಮಕ್ಕಳಿಗೆ ತಲೆ ಮ್ಯಾಗ ಭಾರ ಆಗಕತ್ತದ. ಅದ್ರ ರೀತಿ ಇನ್ನೊಂದು ದುರ್ದೈವ ಘಟನೆ ಏನಂದ್ರ, ಶಿಕ್ಷಣ ಕೊಡ್ತೀರಿ, 98% ಮಾಡ್ತೀರಿ, ಸರಿ ಅದ. ಆದ್ರ ಶಿಕ್ಷಣ ಜೋಡಿ ಸಂಸ್ಕಾರ ಇಂಪಾರ್ಟೆಂಟ್ ಅದ. ಮೊನ್ನೆ ಡೆಲ್ಲಿನಾಗ ಬಾಂಬ್ ಬ್ಲಾಸ್ಟ್ ಅದು. ಯಾರು ಓದು ಡಾಕ್ಟರ್ಗಳು ದುರ್ದೈವ ಸಂಗತಿ. ಅವ್ರೇನ್ ಮೊದ್ಲ ಕಲೀಲಾರ್ದವರು ಅಜ್ಞಾನಿಗಳು ಅಂತ ಹೇಳ್ತೀವಿ. ಬಟ್ ಸಂಸ್ಕಾರ, ಶಿಕ್ಷಣ ಜೋಡಿ ಸಂಸ್ಕಾರನು ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಏನನ್ನಂತ ಎಲ್ಲರ ಸಿಕ್ತಿದ್ರು ಅದು ಕನ್ನಡ ಶಾಲೆ ನಮ್ಮ ಶಾಲೆಗಳಲ್ಲಿ ಅಂತೇಳಿ ಅದಕ್ಕೆ ಏನು ಬಹಳ ಪ್ರೀತಿಯಿಂದ ಕರೆದು ಸನ್ಮಾನ ಮಾಡಿ ಇವತ್ತಿನ ಕಾರ್ಯಕ್ರಮ ನಮ್ಮ ಸಂತು ಬಿಡಲಾಗಿತ್ತು. ನನಗೆ ಅರ್ಜೆಂಟ್ ಐತೆ ಸಂತು ಅಂದ್ರು ಬಿಡಲ್ಲವ. ಇಲ್ಲ ನೀವು ಬರ್ಬೇಕಂದ್ರು 2 ದಿವಸ ಟೈಮ್ ಕೊಡೋಣ, ಬರ್ತೀನಿ ಅಂದ್ರು ಕೇಳಾಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ನನಗಿನ್ನೂ ಮುಂದೆ ಬೆಂಗಳೂರಿಗೆ ಹೋಗೋದಿರೋದ್ರಿಂದ ಇದೊಂದು ಸಂತದ ಮುಗಿಸಿ ಹೋಗುನತ್ತಿ 3 ಮುಗಿಸಿದೆ ಅನ್ನಂತ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ. ಒಂದು ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೆ ವಂದಿಸಿ ಇವತ್ತಿನ ಕಾರ್ಯಕ್ರಮವನ್ನು ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಶಾಲಾ ಕೊಠಡಿ ರೂಮ್ ಬೇಕಾಗಿತ್ತು, ಒಂದು ಹೊಸ ರೂಮ್. ಯಾಕಂದ್ರೆ ದೇವೂರು LT2, ದೇವೂರು LT, ಅದೇ ರೀತಿ ಅಂಗನವಾಡಿ ದೇವೂರಲ್ಲಿ ಇವು 3 ಅವಶ್ಯಕತೆ ಇರುವಂತದ್ದು. ದೇವರವರು ಅಂಗನವಾಡಿ ಬೇಕಂದಿದ್ರು, ಇಲ್ಲಿ 2 ಕಡೆ ರೂಮ್ ಬೇಕನ್ನಂತ. ಆದ್ರೆ ದೇವೂರು LT ಶಾಲೆಯಲ್ಲಿ ಹೋದಾಗ ರಿಪೇರಿ ಬೇಕಂತ ಕೇಳ್ಯಾರ. ಅದಕ್ಕೆ 4 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿ ನೀವೆಲ್ಲರ ಆಶೀರ್ವಾದದಿಂದ ಶಾಸಕನಾದ್ಮೇಲೆ ನಾ ನಿಮ್ಮ ಶಿವಾಲಾಲ್ ಗುಡಿಗೆ ಬಂದಿದ್ದೆ.
ಬಂದಾಗ ತಾವು ಎಲ್ಲರೂ ಕೂಡಿ ನನಗೊಂದು ಮನವಿಯನ್ನು ಕೊಟ್ಟಿದ್ರಿ ಅವತ್ತು. ಏನಂದ್ರೆ ನಮ್ಗೆ ಪೈಪ್ಲೈನ್ ಬೇಕು, ಕುಡಿ ನೀರಿಗೆ ಬೋರ್ ಬೇಕಂತೇಳಿ. ಅವಾಗ ನಾ ಇಮಿಡಿಯೇಟಿಗೆ ಬೋರ್ ಹೊಡಿಸುವಂಥ ಕೆಲಸ ಮಾಡಿದೆ. ಸ್ವಲ್ಪ ನೀರು ಬರ್ತದೆ. ಆ ನೀರು ಬಂದ ಮ್ಯಾಗ ನಮ್ಗೆ ಸಾಕಾಗಂಗಿಲ್ಲ ಅಂದ್ಮ್ಯಾಗ ಆ ಬಾವಿಯಿಂದ ಪೈಪ್ಲೈನ್ ಮಾಡಿಸ್ಕೊಡ್ತೀವಿ ಅನ್ನೋಂಥ ಮಾತು ಕೊಟ್ಟಿದ್ದೆ. ಪೈಪ್ಲೈನ್ ಆಗ್ಯದ, ಕುಡಿ ನೀರಿನ ಪೈಪ್ಲೈನ್ ಆಗ್ಯದ. ಅದಾದ್ಮೇಲೆ ಭಾಳ ಗಡಬಡಿ ಇತ್ತಂದ್ರೆ ನಾ ಬಂದಿಲ್ಲ, ಪೂಜಾ ಶೇಖರ್ಗೌಡ್ರು ಕಳಿಸಿದ್ದೆ. ಯಾಕಂದ್ರೆ ನನ್ನಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ವಿಚಾರ ಇಟ್ಕೊಂಡು. ಯಾಕಂದ್ರೆ ನನಗೆ ಅನಿವಾರ್ಯ ಕಾರಣದಿಂದ ಅಮ್ಮವಾರಿಗೆ ಆರಾಮಿರ್ಲಿಲ್ಲ, ನಾನು ಹಾಸ್ಪಿಟ್ಲಾಗಿದ್ದೆ. ಅದಕ್ಕೆ ಶೇಖರ್ಗೌಡ್ರು ನೀವು ಹೋಗ್ರಂತೆ ನಮ್ಮ ಕೇಶವಣ್ಣ ಶೇಖರ್ಗೌಡ್ರು ಬಂದು ಪೂಜಾ ಮಾಡಿದ್ರು. ಇವತ್ತಿನ ದಿವಸ ನಿಮ್ಮ ಗ್ರಾಮದ ಏನೀಗ ತಾವು ಬೇಡಿಕೆಯನ್ನು ಕೊಟ್ಟಿದ್ದೀರಿ, ಇನ್ನೂ 50,000 ಲೀಟರ್ ನಮ್ಗೆ ಗೋಲ್ಡ್ ಹೆಡ್ ಟ್ಯಾಂಕ್ ಬೇಕನ್ನೋಂಥದ್ದು. ಅದೇ ರೀತಿ ಶಾಲೆಗೆ ಶೌಚಾಲಯ ಬೇಕು ಮತ್ತು ಹೋಗ್ಲಾರ್ದಂಗ ಮ್ಯಾಗ ವಾಟರ್ ಪ್ರೂಫ್ ಹಾಕಿ ರಿಪೇರಿ ಮಾಡಬೇಕು ಅನ್ನೋಂಥ ಬೇಡಿಕೆಯನ್ನು ಕೊಟ್ಟಿದ್ರಿ. ನಾವು ಯಾವುದೇ ಸಂಶಯ ಪಡುವಂಥ ಕೆಲಸ ಇಲ್ಲ. ಯಾಕಂದ್ರೆ ನಿಮ್ಮ ಸೇವೆ ಮಾಡೋದು ನನ್ನ ಧರ್ಮದ. ಅದೇ ರೀತಿ ನೀವು ಎರಡು ತಂಡದವರಿಗೆ ಹೆಚ್ಚಿನ ಪ್ರೀತಿ. ಯಾಕಂದ್ರೆ ನೀವು ಎಲ್ಲರೂ ನನಗೆ ಸಾಕಷ್ಟು ಇಲೆಕ್ಷನ್ದಾಗೆ ನೀವು ನನಗೆ ಪ್ರೀತಿಯನ್ನು ತೋರಿಸಿ ಆಶೀರ್ವಾದ ಮಾಡಿದವ್ರು. ಅದೇ ರೀತಿ ಮತ್ತೆ ದೇವರವ್ರ ಸಿಟ್ಟಿಗೆ ಅಂತ ತಿಳ್ಕೊಬೇಡ್ರಿ. ಗೊತ್ತಾದ್ರು ಎಲ್ಲರೂ ಸೇರಿ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ. ಅದಕ್ಕೆ ನಿಮ್ಮ ಸೇವೆ ಮಾಡೋ ಧರ್ಮದ. ಅದಕ್ಕೆ ಮುಖ್ಯನು ಇವರು ಗ್ರಾಮಸ್ಥರು ಕೂಡ ಬಂದಿದ್ರು. ಒಂದೆರಡು ಮನೆ ನಿಂತ್ಕೊಂಡು ಏನೋ ಒಂದು ಬೇರೆ ಕಾರಣಕ್ಕೆ ನಮ್ಮ ಊರಿಗೆ ಬಂದಿದ್ರು ಎಲ್ಲ ಹಿರಿಯರು ಕೂಡಿ. ಅವಾಗ ನಮ್ಗೆ ಅಂಗನವಾಡಿ ಇಲ್ಲ ಬೇಕನ್ನಂತ ಮಾತನ್ನು ಹೇಳಿದ್ರು. ಅದೇ ರೀತಿ ಶ್ರೀಕಾಂತ್ ಗೌಡರು ನಮ್ಮ ಮಠಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ರಿ ಅಂದಿದ್ರು. ಆ ಕೆಲಸನೂ ನಾವು ಮಾಡಿ ಕೊಟ್ಟಿದ್ದೀನಿ. ಈಗ ಇನ್ನೊಂದು ಏನಂದ್ರೆ ನಮ್ಮ ಕೇಶವಣ್ಣವ್ರದ್ದು ತಂಡದ ಹೇಳ್ಯಾರ, 2 ಸಾಲಿದ್ ಹೇಳಿರಿ. ಆಮ್ಯಾಗ ನಿಮ್ಮ ಶಿವಲಾಲ್ ಗುಡಿಗೂ ಕೊಡ್ತೀನಿ ಅಂತ ಹೇಳಿದ್ದೆ, ಹಾಕಿನದು. ಹಾಂ, ಯಾಕಂದ್ರೆ ಶಿವಲಾಲ್ ಗುಡಿಗೆ ನಾನು 5 ಲಕ್ಷ ಖಾಸಗಿ ಶಾಲೆ ಒಳಗೆ ಸಿಗಂಗಿಲ್ಲ. ಯಾಕಂದ್ರೆ ಇಲ್ಲೆಲ್ಲ ನಮ್ಮ ಹೊನ್ಸಳ್ಳಿ ಸರ್ ಆದಿಯಾಗಿ ಇವರೆಲ್ಲ CET ಒಳಗೆ ರ್ಯಾಂಕಿಂಗ್ ಬಂದು ಪಾಸ್ ಆಗಿ ಮೆರಿಟ್ ಮ್ಯಾಗ ಟೀಚರ್ ಆಗಿ ಬಂದಿರ್ತಾರೆ. ಇವತ್ತು ಚಲೋ ಪ್ರೈವೇಟ್ ಸ್ಕೂಲಿಗೆ ಹೋಗಿ ಡಿಗ್ರಿ ಮುಗಿಸ್ದವರು PUC ಕಲ್ತವ್ರು ಅಂಥವ್ರಿಗೆ 1500-2000 ಕೊಟ್ಟು ಹಚ್ಚಿರ್ತಾರೆ. ನಾವು ನಮ್ಮ ಪ್ರೆಸ್ಟೇಜಕ್ಕೆ ನಮ್ಮ ಮಕ್ಕಳು ಬಸ್ ಹತ್ತಿಸಿ ರೆಡಿ ಮಾಡಿ ಅಲ್ಲಿ ಕಳಿಸ್ತೀವಿ. ಆದ್ರೆ ಇವತ್ತು ಸರ್ಕಾರ ಪುಸ್ತಕ ಪುಕ್ಕಟೆ ಕೊಡ್ತದೆ, ಬ್ಯಾಗ್ ಕೊಡ್ತದೆ, ಸಾಕ್ಸ್ ಶೂ ಕೊಡ್ತದೆ, ಮಧ್ಯಾಹ್ನ ಊಟ ಕೊಡ್ತದೆ. ಇಷ್ಟೆಲ್ಲ ಕೊಟ್ಟರು ಸಹಿತ ನಾವು ಶಿಕ್ಷಣ ಕನ್ನಡ ಶಾಲೆಗೆ ಕಳಿಸೋದಂದ್ರೆ ನಮ್ಮ ಮುಜುಗಾರ. ಆದ್ರೆ ಇವತ್ತಿನ ದಿವಸ ಏನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಕ್ಕಂಥ ಗುಣಮಟ್ಟದ ಶಿಕ್ಷಣ ಅಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಾವು ಹಲವಾರು ಕಾರ್ಯಕ್ರಮಗಳು ಮಾಡ್ತೀವಿ, ಕಲಿಕಾ ಮಾಡ್ತೀವಿ. ಅದೇ ರೀತಿ ಪ್ರತಿಭಾ ಕಾರಂಜಿ ಮಾಡ್ತೀವಿ. ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ನಾವು ಮಕ್ಕಳಿಗೆ ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತೀವಿ. ಆದ್ರೆ ಇವತ್ತಿನ ದಿವಸ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಸಾಕಷ್ಟು ಕಾಳಜಿಯನ್ನು ಇಟ್ಕೊಂಡು ಈ ಶಾಲೆಯನ್ನು ಒಂದು ಒಳ್ಳೆ ರೀತಿಗೆ ಒಳ್ಳೆ ಗುಣಮಟ್ಟಕ್ಕೆ ಒಯ್ಬೇಕನ್ನೋಂಥ ವಿಚಾರ ಇಟ್ಕೊಂಡು ನಮ್ಮ ಅಧ್ಯಕ್ಷರು, ನಮ್ಮ SDMC ಅಧ್ಯಕ್ಷರು ತೀರಾ ಮುಗ್ಧದಾದವರು. ನಮಗೇನಿಲ್ಲರಿ ಶಾಲೆ ಮಾಡಿಕೊಟ್ರೆ ಸಾಕತ್ತ. ಅದಕ್ಕೆ ಇವತ್ತಿನ ದಿವಸ ನಾವು ಯಾವುದೇ ಸರ್ಕಾರ ಇರಲಿ, ಯಾರೇ MLA ಇರಲಿ, ಮತ್ತೊಬ್ಬರಿರಲಿ, ಶಿಕ್ಷಣದಲ್ಲಿ ರಾಜಕಾರಣ ಇವತ್ತಿನ ತನಕ ಮಾಡಿಲ್ಲ. ಏನಿದ್ರು ನಮ್ಮ ಆದ್ಯ ಕರ್ತವ್ಯ ತಿಳ್ಕೊಂಡಿನಿ. ನೀವು ಬೇಡಿಕೆ ಇಟ್ಟಂಥದ್ದು ಭಾಳ ಅರ್ಥಪೂರ್ಣ ಅಂತ ಅದಾವ. 5 ಲಕ್ಷ ಹಾಕಿದ್ರೆ ನಾವೆಲ್ಲ ಮಾಡ್ಕೋತೀವಿ ಅನ್ನೋಂಥ ಮಾತನ್ನು ಹೇಳಿರಿ. ನಾವು ಬರುವಂಥ ದಿನಮಾನದಾಗ ನೀವು ಕೇಳೋದಂತಕ್ಕೆ ಸ್ಪಂದಿಸಿ ಪ್ರಾಮಾಣಿಕವಾಗಿ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ನೀವು ಮೊದಲೇ ಹೇಳಿದ್ರೆ